ರೈಟ್, ಸದ್ಯಕ್ಕೊಂದು ಸ್ಯಾಡ್ ನ್ಯೂಸ್ ನಮಗೆ ಸಿಗ್ತಾ ಇದೆ. EOS-09 ಉಪಗ್ರಹ ಉಡಾವಣೆ ವಿಫಲವಾಗಿದೆ ಅಂತ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಶ್ರೀಹರಿಕೋಟಾದಿಂದ ಉಡಾವಣೆ ಆಗಿದ್ದ ರಾಕೆಟ್ ತನ್ನ ಕಕ್ಷೆಗೆ, ಅಂದರೆ ಉಪಗ್ರಹ ತನ್ನ ಕಕ್ಷೆಗೆ ಸೇರುವಲ್ಲಿ ರಾಕೆಟ್ ವಿಫಲವಾಗಿದೆ. ಮೂರನೇ ಹಂತದಲ್ಲಿ, ನಾನು ಯಾಕೋ ನಿಮಗೆ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ತುಂಬ ಹಂತಗಳು ಬರ್ತವೆ ಅದರಲ್ಲಿ ಅಂತ. ಒಂದನೇ ಹಂತ ಯಶಸ್ವಿಯಾಗಿ ಹೋಯಿತು, ಎರಡನೇ ಹಂತ ಕೂಡ ಯಶಸ್ವಿಯಾಗಿ ಹೋಯಿತು. ಕರೆಕ್ಟಾಗಿ ಒಂದು 17 ನಿಮಿಷ ಆಗಿದ್ರೆ ಇಷ್ಟೊತ್ತಿಗಾಗಲೇ ತನ್ನ ಕಕ್ಷೆನ ಸೇರಬೇಕಾಗಿತ್ತು ಉಪಗ್ರಹ, ಬಟ್ ಸಾಧ್ಯ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಟ್ ಬೇಜಾರು ಡೆಫಿನೆಟ್ಲಿ ಹೌದು, ಯಾಕಂದರೆ ವರ್ಷದಲ್ಲಿ 2ನೇ ಸಕ್ಸಸ್ಫುಲ್ ಮಿಷನ್ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಆದರೆ ಕೆಲ ತಾಂತ್ರಿಕ ಕಾರಣಗಳು ಆಗತ್ತೆ ಅಲ್ಲಿ. ಆಮೇಲೆ ಎಷ್ಟೊಂದು ಸಲ ಹಿಂಗಾಗತ್ತೆ ಅಂದರೆ 99% ಈ ರಾಕೆಟ್ ಸಕ್ಸಸ್ ಆಗುತ್ತೆ ಅಂತಲೇ ಅಂದ್ಕೊಂಡಿರ್ತಾರೆ. ಬಟ್ 1% ಎಲ್ಲೋ ಒಂದು ಕಡೆಗೆ ಟೆಕ್ನಿಕಲ್ ಗ್ಲಿಚ್ ಆಗುತ್ತೆ. ಅದನ್ನು ತುಂಬ ಸಲ ಆ್ಯಕ್ಚುಲಿ ಇದನ್ನೆಲ್ಲ ಅಸೆಂಬಲ್ ಮಾಡಬೇಕಾದ್ರೆ, ಈ ಪಾರ್ಟ್ಸ್ ನೀವೇನು ನೋಡ್ತಾ ಇದ್ದೀರಲ್ಲ ಆಚೆಗಡೆ ಪಾರ್ಟ್ಸು, ಅದನ್ನೆಲ್ಲ ಅಸೆಂಬಲ್ ಮಾಡಬೇಕಾದ್ರೆ ತುಂಬ ಚೆಕ್ಗಳಾಗಿರುತ್ತೆ. ತುಂಬ 0.01 ಎರರೂ ಇಲ್ಲ ಅಂದಾಗ ಮಾತ್ರ ಆ ವೆದರ್ ನೋಡಿಕೊಂಡು ಅದನ್ನು ಉಡಾವಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್ ವೆರಿ ಸ್ಯಾಡ್, ವೆರಿ ಅನ್ಫಾರ್ಚುನೇಟ್ಲಿ ಈ EOS-09 ಉಪಗ್ರಹ ಉಡಾವಣೆ ವಿಫಲವಾಗಿದೆ. ನಿಜವಾಗ್ಲೂ ಸೈಂಟಿಸ್ಟ್ಗಳಿಗೆ ಮತ್ತು ಕೇಂದ್ರದ ಒಂದು ಯೋಜನೆಗೆ ಇದು ಹಿನ್ನಡೆ ಅಂತ ಹೇಳ್ಬೋದು. ಆದರೆ ಇಸ್ರೋ ಯಾವಾಗಲೂ ಅಷ್ಟೇ ಫಿನಿಕ್ಸ್ ಹಕ್ಕಿ ಅಂತ ಎದ್ದು ಬರುತ್ತೆ. ಹೀಗಾಗಿ ನೋಡೋಣ ಮುಂದೆ ಏನಾಗತ್ತೆ ಅಂತ. ಇದು ತುಂಬ ಇಂಪಾರ್ಟೆಂಟ್ ಯಾಕೆ ಆಗ್ತಾ ಇತ್ತು ಅಂದರೆ, ಆಕಾಶದಲ್ಲಿ ನೇತ್ರದ ರೀತಿ ಈ ಉಪಗ್ರಹ ಕೆಲಸ ಮಾಡ್ತಾ ಇತ್ತು. ಆಕಾಶದಲ್ಲಿ ನೇತ್ರ. ನಮ್ಮ ಹತ್ರ ಈ ಹಿಂದೆ ಬೇಹುಗಾರಿಕಾ ಉಪಗ್ರಹಗಳು ಇದ್ದಾವೆ, ಕ್ಯಾಟೋಸ್ಟಾಟ್ ಅಂತೆಲ್ಲ ತುಂಬ ಉಪಗ್ರಹಗಳಿದ್ದಾವೆ. ಅವೆಲ್ಲ ಹೆಂಗೆ ಕೆಲಸ ಮಾಡ್ತಾ ಇತ್ತು ಅಂದರೆ, ಈಗ ಮಳೆ ಬಂದುಬಿಟ್ರೆ ಅಥವಾ ವಿಪರೀತ ಫಾಗ್ ಬಂದುಬಿಟ್ರೆ ಅವು ಇಮೇಜಸ್ ಕಳಿಸ್ಕೊಡ್ತಾ ಇರಲಿಲ್ಲ. ಇದೇನಾದರೂ ಸಕ್ಸಸ್ಫುಲ್ ಆಗಿದ್ದಿದ್ರೆ ನಮಗೆ 24/7 ಒಂದು ಸರ್ವೇಲೆನ್ಸ್ ರೀತಿ, ಅಂದರೆ ಒಂದು ಪರಿವೀಕ್ಷಣೆ ರೀತಿನ ನಮ್ಗೆ ಉಪಗ್ರಹಗಳು ಸಿಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ವಿಫಲ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಯಾವ ಕಾರಣಕ್ಕೋಸ್ಕರ ಉಪಗ್ರಹದ ಸಂಪರ್ಕ ಸಿಗಲಿಲ್ಲ ಅಥವಾ ರಾಕೆಟ್ನ ಸಂಪರ್ಕ ಸಿಗಲಿಲ್ಲ ಅನ್ನೋದು ಮುಂದಿನ ಹಂತದಲ್ಲಿ ನಮಗೆ ಗೊತ್ತಾಗುತ್ತೆ. ಕಮಾಂಡ್ ಸೆಂಟರ್ನಲ್ಲಿ ಪಾಪ ನಿರಂತರವಾಗಿ ಅವ್ರು ಕೆಲಸ ಮಾಡ್ತಿರ್ತಾರೆ. ನಿಮಗೆ ಇಸ್ರೋ ಒಂದೊಂದು ರಾಕೆಟನ್ನು ಲಾಂಚ್ ಮಾಡಬೇಕಾದ್ರೆ, ಒಂದೊಂದು ಉಪಗ್ರಹಗಳನ್ನು ಲಾಂಚ್ ಮಾಡಬೇಕಾದ್ರೆ ಎಷ್ಟು ತಲೆ ಕೆಡಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಮಿಷನ್ ಮಂಗಲ್ ಅನ್ನೋ ಸಿನಿಮಾ ಇದೆ, ಅದನ್ನು ನೋಡಿ. ಅದ್ರಲ್ಲಿ ನಿಮಗೆ ಇನ್ನೂ ಸಿಂಪಲಾಗಿ ಅರ್ಥ ಆಗ್ಬಿಡುತ್ತೆ. ಪಾಪ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿದರು. ಬಟ್ ಅವರ ಕೆಲಸಕ್ಕೆ ನಿಜವಾಗ್ಲೂ ಮೆಚ್ಚುಗೆ ಇದೆ ನಮಗೆ.